ಪ್ರತಿಯೊಬ್ಬ ಜೀವಿಯ ಬಯಕೆ ಏನಿರ್ತದೆ? ಎಲ್ಲರೂ ಜೀವನದಲ್ಲಿ ಏನನ್ನು ಬಯಸ್ತಾರೆ? ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಬಯಸ್ತಾನೆ? ಯಾವುದರಿಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗ್ತದೆ? ಏನು ಇರದೇ ಇದ್ದರೆ ಒಬ್ಬ ವ್ಯಕ್ತಿಯ ಬದುಕು ಅಪೂರ್ಣ ಆಗ್ತದೆ? ಏನು ಮನುಷ್ಯನ ಬದುಕಿನ ಬೆಲೆಯನ್ನು ಹೆಚ್ಚಿಸ್ತದೆ? ನೀವು ನೋಡಿ, ಒಂದು ಮನೆ ಕಟ್ಟಿಸ್ತೀರ, ಆ ಮನೆಗೆ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ಒಂದು 50 ಲಕ್ಷ ರೂಪಾಯಿಯ ಕಿಮ್ಮತ್ತಿನ ಸಾಮಾನುಗಳನ್ನು ತರ್ತೀರಿ. ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತರ್ತೀರಿ, ಜರ್ಮನಿ ಎಲೆಕ್ಟ್ರಿಕಲ್ ಸಾಮಾನು ತರ್ತೀರಿ, ಚೈನಾ ವಾಲ್ ತರ್ತೀರಿ, ಟೈಲ್ಗಳನ್ನು ತರ್ತೀರಿ. ಇವೆಲ್ಲ ತಂದು ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿಯ ಸಾಮಾನುಗಳ ತಂದರೂ ಸಹಿತ ಮನೆ ಖಾಲಿ ಉಳಿತದೆ, ಮನೆ ತುಂಬೋದಿಲ್ಲ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದ ಸಾಮಾನು ಮನೆ ತುಂಬೋದಿಲ್ಲ. ಆ ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ₹1 ಕೊಟ್ಟು ತಂದ ಮಣ್ಣಿನ ಪಣತಿಯ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ವ್ಯಕ್ತಿಯ ಜೀವನ ತುಂಬೋದು ಸಂಪತ್ತಿನಿಂದ ಜೀವನ ತುಂಬೋದಿಲ್ಲ, ಸಂತೋಷದಿಂದ ಬದುಕು ತುಂಬುತ್ತದೆ. ಜೀವನದಲ್ಲಿ ಸಂಪತ್ತು ಮುಖ್ಯ ಅಲ್ಲ, ಸಂತೋಷ ಮುಖ್ಯ ಅಷ್ಟೆ. ನಾವೆಲ್ಲರೂ ಸಂತೋಷವಾಗಿರಬೇಕು. ನಾವೆಲ್ಲರ ಬಯಕೆ ಏನು ಅಂದರೆ ನಾವು ಸಂತೋಷವಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು. ಗೆಲುವಿನ ಬಯಕೆ ಎಲ್ಲರದಿದೆ. ನಾವೆಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತೀವಿ. ದೇವರ ಹತ್ತಿರ ಹೋಗಿ ನಾವು ನನಗೆ ಸೋಲಾಗಲಿ ದುಃಖ ಆಗಲಿ ಅಂತ ಕಾಯಿ ಒಡಿಸ್ತೀವಿ? ಇಲ್ಲ. ದೇವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದು, ಭಗವಂತನೇ ನನ್ನ ಜೀವನದಲ್ಲಿ ಗೆಲುವಾಗಲಿ. ಇವತ್ತು ನೀವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಿ, ಎದಕ್ಕೆ? ಹೌ ಟು ವಿನ್, ಹೇಗೆ ಗೆಲುವನ್ನು ಸಾಧಿಸಬೇಕು. ಅದು ವ್ಯಾಪಾರವಿರಲಿ, ಉದ್ಯೋಗವೇ ಇರಲಿ, ಗೆಲುವನ್ನು ಸಾಧಿಸಬೇಕಲ್ಲ ಜೀವನದಲ್ಲಿ. ನೀವು ಮನೆ ಶಾಂತಿ ಮಾಡಿಸ್ತೀರಿ, ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಎದಕ್ಕೆ ಹೋಗ್ತೀರಾ? ಹೇಗೆ ಮಾಡಿದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬಲ್ಲೆ? ಅಂದರೆ ಜೀವನದಲ್ಲಿ ಎಲ್ಲರ ಬಯಕೆ ಏನು ಅಂದರೆ ನಾನು ಸಂತೋಷವಾಗಿರಬೇಕು, ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು, ನನ್ನದು ಗೆಲುವಿನ ಜೀವನವಾಗಬೇಕೆ ಹೊರತು ಸೋಲಿನ ಜೀವನ ಆಗಬಾರದು. ಇದು ಎಲ್ಲರ ಬಯಕೆ. ಇದು ಎಷ್ಟೇ ಕಷ್ಟಗಳು ಬರಲಿ, ನೋವುಗಳೇ ಇರಲಿ, ನಿರಾಶೆಗಳಿರಲಿ, ಅವುಗಳ ಮಧ್ಯದಲ್ಲಿ ಬದುಕಬೇಕಲ್ಲ. ಒಂದು ಗುಬ್ಬಿ ಇರ್ತದೆ. ನೀವು ನೋಡಿ, ಈ ಹೊಲದಾಗ ಹೋಗಿ ಜ್ವಾಳದ ದಂಟಿನ ಮೇಲೆ ಕುಂತಂದ್ರೆ ಅವ ಡಬ್ಬಿ ಬಡ್ದು ಅದನ್ನು ಎಬ್ಬಿಸಿ ಕಳಿಸ್ತಾನೆ. ಆ ಕಡೆ ಹೊಲದಾಗ ಹೋಗಿ ಕುಂತಂದ್ರೆ ಅವ ಡಬ್ಬಿ ಬಡ್ದು ಎಬ್ಬಿಸಿ ಕಳಿಸ್ತಾನೆ. ಅದಕ್ಕೆ ಏನು ನಮ್ಮಂಗೇನು ರೇಷನ್ ಕಾರ್ಡ್ ಐತೆ, ಅದಕ್ಕೆ ಯಾರೂ ಕೊಟ್ಟಿಲ್ಲ ಅಂದ್ರೆ ಏನು ರೇಷನ್ ಕಾರ್ಡ್ ಕೊಡ್ತೈತಪ್ಪ ಸರ್ಕಾರ, ಒಂದು ₹5 kg ಅಕ್ಕಿರ ಕೊಡ್ತೈತಿ, ₹1 kg ಅಕ್ಕಿ. ಈ ಹೊಲದಾಗ ಕುಂತ್ರ ಅವ್ರು ಎಬ್ಬಿಸ್ತಾರ, ಆ ಹೊಲದಾಗ ಕುಂತವರು ಎಬ್ಬಿಸ್ತಾರ. ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ, ಆದರೂ ಬದುಕ್ತೈತಲ್ಲ. ಅದು ರೆಕ್ಕೆಗಳ ಮೇಲೆ ಭರವಸೆಯ ಬದುಕನ್ನು ಕಟ್ತೈತೆ. ಒಂದು ಗುಬ್ಬಿ ಅಷ್ಟೇ. ಅದೇನು ಸಾಲಿಗೆ ಹೋಗಿಲ್ಲ, ಯಾವ ಸೆಮಿನಾರಿಗೆ ಅಟೆಂಡ್ ಆಗಿಲ್ಲ. ಇದು ಭರವಸೆಯ ಬದುಕು. ಎಷ್ಟು ಜನ ಕಣ್ಣಿಲ್ಲಾರ್ದವರು ನಮ್ಮ ಜೀವನನ ಮುಗಿತಪ್ಪ, ಇನ್ನೇನು ಜೀವನ, ನಮಗೆ ಕಣ್ಣಿಲ್ಲ ಅಂದ್ರೆ ಮುಗಿದು ಹೋತಲ್ಲ ಜೀವನ ಅಂತ ಎಷ್ಟು ಜನ ಭಿಕ್ಷುಕರಾಗಿಲ್ಲ ಹೇಳಿ? ನಮಗೆ ಕಣ್ಣ ಇಲ್ಲಾಂದ್ರೆ ಜೀವನನ ಮುಗಿತಲ್ಲ ಅಂತ ತಿಳ್ಕೊಂಡು ಎಷ್ಟು ಜನ ಈ ಭೂಮಿಯ ಮೇಲೆ ಭಿಕ್ಷುಕರಾಗ್ಯಾರ. ಆದರೆ ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಕಣ್ಣೇ ಇರಲಿಲ್ಲ. ನನಗೆ ಕಣ್ಣಿರದಿದ್ರೆ ಏನಾಯ್ತು? ಕಣ್ಣಿರಲಾರ್ದವ್ರಿಗೆ ನಾನು ಕಣ್ಣಾಗಬೇಕಂದ ಪಂಚಾಕ್ಷರಿ ಗವಾಯಿಗಳಾಗಿದ್ದವರು. ಇದು ಭರವಸೆಯ ಬದುಕಷ್ಟೆ. ಗೆಲುವೆನೆಂಬ ಭಾಷೆ ಭಕ್ತನದು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ.
ಇಲ್ಲಿರುವ 2 ಭಾಷೆಗಳು ನಾವು ಹೇಳ್ತೀವಿ ಕನ್ನಡ, ಇಂಗ್ಲೀಷ್, ಹಿಂದಿ, ಫ್ರೆಂಚ್, 1000 ಭಾಷೆಗಳು ಸುಳ್ಳು, ಭಾಷೆಗಳೆಲ್ಲ ಸತ್ಯ. ಆದರೆ ಇರುವ 2 ಭಾಷೆಗಳೆಂದರೆ ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಈ ಭೂಮಿಯ ಮೇಲೆ ದೇವನ ಭಾಷೆ ಏನು ಅಂದ್ರೆ, ನಿನಗೆ ಜನ್ಮ ಕೊಡಿಸಿನಿ ಭೂಮಿ ಮೇಲೆ ಅಂದ್ರೆ ಸಾವಿರಾರು ಕಷ್ಟಗಳನ್ನು ಅದರ ಜೊತೆಗೆ ಕೊಟ್ಟಿನಿ ಅನ್ನೋದು ದೇವನ ಭಾಷೆ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೋಡ ಭಗವಂತನೇ, ನೀನು ಸಾವಿರ ಕಷ್ಟಗಳನ್ನು ನನಗೆ ಕೊಡು. ನಿನ್ನ ಗುಡಿಗೆ ಬರುವುದು ನೀನು ಕೊಟ್ಟ ಕಷ್ಟ, ನೀನು ಕಷ್ಟ ಕೊಡಬೇಡ ಅಂತ ನಿನ್ನ ಗುಡಿಗೆ ಬರುವುದಿಲ್ಲ. ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳುವ ಹೇಡಿ ಭಕ್ತನೂ ನಾನಲ್ಲ. ನಿನ್ನ ಗುಡಿಗೆ ಎದಕ್ಕೆ ಬರ್ತೀನಿ ಅಂದ್ರೆ ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ನೀ ಕೊಡುವ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡುವಂತ ಕೇಳಕ್ಕೆ ಬಂದಿರ್ತೀನಿ. ಇದು ಗೆಲುವಿನ ಭಾಷೆ, ಇದು ಭಕ್ತನ ಭಾಷೆ. ಇದು ಏನು ಬದುಕಿದ್ರೆ ಈ ಭೂಮಿ ಮೇಲೆ ಜನ. ಅಮೇರಿಕಾದೊಳಗೆ ಒಂದು ಅರಿಜೋನಾ ಅಂತ ಒಂದು ಪ್ರಾಂತ್ಯ, ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು. ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ, ಏನು ಆಶ್ಚರ್ಯ ಇಲ್ಲ. ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಆ ಮಗುವಿಗೆ ಹುಟ್ಟುವಾಗನೇ 2 ಕೈ ಇರಲಿಲ್ಲ. ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರ ತಂದೆ ತಾಯಿ. ಸಣ್ಣ ಮಗು, ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು. ಆಕೆಗೆ ಹುಟ್ಟುವಾಗ 2 ಕೈ ಇರಲಿಲ್ಲ. ತಂದೆ ತಾಯಿಗೆ ಚಿಂತೆ ಆಯಿತು, ಸಣ್ಣ ಮಗು ಹುಟ್ಟುವಾಗನ 2 ಕೈ ಇಲ್ಲ, ಮುಂದೆ ಏನು ಮಾಡಬೇಕು ಮಗುವಿಗೆ. ಮಗು ಬೆಳೀತಾ ಅದು ಬರೀಲಿಕ್ಕೆ ಶುರು ಮಾಡ್ತು. 2 ಕೈ ಇಲ್ಲ, ಆ ಮಗು ಬರೀಲಿಕ್ಕೆ ಹೇಗೆ ಶುರು ಮಾಡ್ತು ಅಂದ್ರೆ ಕಾಲೊಳಗೆ ಪೆನ್ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತು. ತಾನ ಸ್ನಾನ ಮಾಡೋದು ಹೆಂಗೆ ಕಲಿತು ಅಂದ್ರೆ ಕಾಲಿನಿಂದನೇ ಜಳಕ ಮಾಡೋದು ಕಲಿತು, ಕಾಲಿನಿಂದನೇ ಚಮಚ ತೊಗೊಂಡು ಉಣ್ಣೋದು ಕಲಿತು, ಕಾಲಿನಿಂದ ಅಕ್ಷರ ಬರೆಯುವುದು ಕಲಿತು, ಕಾಲಿನಿಂದನ ಪೇಜ್ ಹೊಳಿಸಿ ಓದುವುದು ಕಲಿತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 10ನೇ ಕ್ಲಾಸ್ ನಮ್ಮಲ್ಲಿ ಹೆಂಗೆ ಅಲ್ಲಿ SSLC ರಿಸಲ್ಟ್ ಬಂದಾಗ 2 ಕೈ ಇಲ್ಲದ ಮಗು ಸಾಲಿಗೆ ಟಾಪ್ ಆಗಿತ್ತು, ಫಸ್ಟ್ ರ್ಯಾಂಕ್ ಬಂದಿದ್ಲ. 2 ಕೈ ಇಲ್ಲ ಆಕೆಗೆ. ಆ ಮಗು ಅಷ್ಟೇ ಬಿಡಲಿಲ್ಲ, 2 ಕೈ ಇಲ್ಲ, ಅದು ಕರಾಟಿಗೆ ಹಚ್ಚದ್ಲಕ್ಕೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಆ ಅರಿಜೋನಾ ಸ್ಟೇಟಿಗೆ 2 ಕೈ ಇಲ್ಲದ ಮಗು ಬ್ಲ್ಯಾಕ್ ಬೆಲ್ಟಿನೊಳಗೆ ಫಸ್ಟ್ ಬಂದಿದ್ಲಕ್ಕೆ, ಕಾಲಿನಿಂದ ಕರಾಟೆ ಆಡಿದ್ಲು. ಇಷ್ಟಕ್ಕೆ ನಿಲ್ಲಿಲ್ಲ ಮಗು. ಒಂದು ದಿವಸ ಅದು ಕನಸು ಕಾಣ್ತು, ಏನು ಅಂದ್ರೆ ನಾನು ಫ್ಲೈಟ್ ಹಾರಿಸ್ಬೇಕು, ಫ್ಲೈಟ್ ನಡೆಸಬೇಕು ಅಂತ. ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ, ನಿನಗೆ ವಿಮಾನ ನಡೆಸಕ್ಕೆ ಬಿಡಂಗಿಲ್ಲ ಅಂತ. ಆಮೇಲೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು, ಆಶ್ಚರ್ಯ ಅನ್ನಿಸ್ಬೋದು, 2 ಕೈ ಇಲ್ಲದೆ ವಿಮಾನ ನಡೆಸಿದ ವಿಶ್ವದ ಮೊದಲ ಮಹಿಳೆ ಜೆಸಿಕಾ ಕಾಕ್ಸ್ ಆಗಿದ್ಲು. ಇದು ಸಾಹಸಿಗರ ಭಾಷೆ. ನೋಡಿ, ಆಕೆ ನಮ್ಮ ಹಾಗೆ ಏನು ಕೈ ಇಲ್ಲ ಅಂದ ಕೂಡಲೇ ಹೋಗಿ ಹೋಮ ಮಾಡಿಸ್ಲಿಲ್ಲ, ಶಾಂತಿ ಮಾಡಿಸ್ಲಿಲ್ಲ, ಜ್ಯೋತಿಷ್ಯ ಕೇಳಲಿಲ್ಲ. ಆಕೆ ಅಂಗೈಯೊಳಗಿನ ರೇಖೆಯನ್ನು ನಂಬಲಿಲ್ಲ, ಮುಂಗೈಯೊಳಗಿನ ಬಲವನ್ನು ನಂಬಿ ಬದುಕಿದ್ಲು. ಇದು ಸಾಹಸಿಗನ ಭಾಷೆ. ನಮಗೆ ಒಂದು ಸ್ವಲ್ಪ ಕನ್ಯಾ ಸಿಗಲಿಲ್ಲ ಅಂದ್ರೆ ಹೋದಿವೆ ಗುಡಿಗೆ, ದೇವರ ಏನು ಮಾಡೋದಪ್ಪ, ಕನ್ಯಾನೇ ಸಿಗುವಲ್ಲ ನಮಗೆ. ನಮ್ಮ ಸಾಹಸದ ಭಾಷೆ ಹೋಗಿ ಅದು ಹನುಮನ್ ದೇವ್ರ ಗುಡಿಗೆ ಹೋಗಿ ನೋಡಪ್ಪ ಕನ್ಯಾ ಸಿಗುವಲ್ದು, ಏನಾರ ಮಾಡು. ಅವ ಹನುಮನ್ ದೇವ್ರಂದ ಮೊದಲು ಕೆಳಗಿಳಿ ಅಂದ. ಈ ಲಗ್ನ ಆದವ್ರು ಜಗಳ ಬಿಡ್ಸಕ್ಕೆ ಹೋಗಿ ನಂದ ಲಗ್ನ ಆಗಿಲ್ಲ ಇನ್ನೂ, ನಿನಗೆಲ್ಲಿ ಕನ್ಯಾ ಹುಡುಕಿ ಕೊಡ್ಲ. ಒಬ್ಬ ಕೈ ಇಲ್ಲದ ಮಗುವಿನ ಸಾಹಸದ ಭಾಷೆ ಎಂಥದ್ದು, ನಮ್ಮ ಸೋಲಿನ ಭಾಷೆ ಯಾವ ಕಡೆ. ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದ್ರೆ ಸಾಹಸದ ಭಾಷೆ ಇರಬೇಕು, ಗೆಲುವಿನ ಭಾಷೆ ಇರಬೇಕು. ಅದು ಜೀವನವನ್ನು ಕಟ್ಟುತ್ತದೆ. ಗೆಲುವಿನ ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ. ಸಾವಿನ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು. ಇವತ್ತು ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಏನು ಇಲ್ಲ. ಸಾವಿರ ಜನ, ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು. ಒಂದು ಘಟನೆ ನಡೀತು 1947ಕ್ಕಿಂತ ಮುಂಚೆ. ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತ.
ಇವತ್ತು ನೀವು ಘರ್ ಮೇ ತಿರಂಗ ನೀವು ಎಲ್ಲಿ ಬೇಕಾದರೂ ಹಾರಿಸ್ಬೋದು, ಎಷ್ಟು ಸ್ವಾತಂತ್ರ್ಯ. ಆದರೆ 1947ಕ್ಕಿಂತ ಮುಂಚೆ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸ್ತಿರಲಿಲ್ಲ. ಒಂದು 6-7ನೇ ಕ್ಲಾಸ್ ಓದುವ ಹುಡುಗ ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸ್ದ. ಹುಡುಗರು, ಆ ಬ್ರಿಟಿಷರು 6-7 ವರ್ಷದ ಹುಡುಗನಿಗೆ ಗುಂಡು ಹಾಕಿದ್ರು. ಆ ಹುಡುಗನ ಆಸ್ಪತ್ರೆಗೆ ಕರ್ಕೊಂಬಂದರು. ಆಸ್ಪತ್ರೆಗೆ ಕರ್ಕೊಂಡು ಬಂದ ಮೇಲೆ ಆ ಹುಡುಗನಿಗೆ ಪ್ರಜ್ಞೆ ತಪ್ಪಿತು. ಪ್ರಜ್ಞೆ ಬಂದ ಮೇಲೆ ಆ ಹುಡುಗ ಕೇಳ್ತಾನೆ, ನಾ ಎಲ್ಲಿ ಬಂದೀನಿ? ಇಲ್ಲ, ನೀ ಆಸ್ಪತ್ರೆಯೊಳಗೆ ಬಂದಿ. ಯಾಕೆ ನಿನಗೆ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರೆ ನನಗಂತ ಕೇಳ್ತಾನೆ ಹುಡುಗ. ಆವಾಗ ಡಾಕ್ಟ್ರ್ ಹೇಳಿದ್ರು, ಇಲ್ಲ, ನಿನಗೆ ಬ್ರಿಟಿಷರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಾಗ ಬ್ರಿಟಿಷರು ಗುಂಡು ಹಾಕಿದ್ರು, ನಿನಗೆ ಪ್ರಜ್ಞೆ ತಪ್ಪಿತ್ತು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಬಂದಿವಿ. ಆ ಹುಡುಗ ಕೇಳ್ತಾನೆ, ಬ್ರಿಟಿಷರ್ ಹಾರಿಸಿದ ಗುಂಡು ಏನು ನನ್ನ ಎದೆಯಾಗಿಂದ ಹೋಗೈತೆ, ಏನು ಬೆನ್ನಾಗಿಂದ ಬಂದೈತಿ? ನಾವು ಆಗಿದ್ರೆ ಯಪ್ಪ ದೇವರ ಉಳಿಸಿದೆಪ್ಪ ನಮ್ಮನ್ನಂತಿದ್ದೆ. ಆ ಹುಡುಗ ಡಾಕ್ಟ್ರಿಗೆ ಕೇಳ್ತೇನೆ, ವೈದ್ಯರಿಗೆ, ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಎದೆಯಾಗಿಂದ ಬಂದೈತೋ ಅಥವಾ ಬೆನ್ನಾಗಿಂದ ಬಂದೈತೋ? ಅವಾಗ ವೈದ್ಯರು ಕೇಳ್ತಾರೆ, ಅಲ್ಲ, ಅವರು ಬೆನ್ನಾಗರ ಬಂದಿರಲಿ ಎದೆಯಾಗ್ಯಾರ ಬಂದು ಹೋಗಿರಲಿ, ಪ್ರಶ್ನೆ ಏನೈತೆ ಅದ್ರಾಗ, ಸಮಸ್ಯೆ ಏನೀಗ? ಅವಾಗ ಹುಡುಗ ಹೇಳ್ತಾನೆ, ಇಲ್ಲ, ನೀವು ಹೇಳಬೇಕು ನನಗೆ. ಯಾಕಂದ್ರೆ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಬೆನ್ನೊಳಗಿಂದ ಹೋಗಿತ್ತು ಅಂದ್ರೆ ನನ್ನ ದೇಶದ ಜನರಿಗೆ ತಪ್ಪು ಸಂದೇಶ ಹೋಗ್ತೈತಿ. ಏನು ಅಂದ್ರೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಹೆದರಿ ಓಡುವಾಗ ಅವರು ಗುಂಡು ಹಾಕ್ಯಾರ ಅಂತ ತಪ್ಪು ಸಂದೇಶ ನನ್ನ ದೇಶದ ಜನರಿಗೆ ಹೋಗಬಾರ್ದು. ಅಕಸ್ಮಾತ್ ನನ್ನ ಎದೆಯೊಳಗಿಂದ ಗುಂಡು ಹೋಗಿತ್ತು ಅಂದ್ರೆ ಸಂತೋಷದಿಂದ ಪ್ರಾಣ ಬಿಡ್ತೀನಿ. ಏನು ಅಂದ್ರೆ, ಈ ಹುಡುಗ ಅವರ ಗುಂಡಿಗೆ ಎದೆ ಕೊಟ್ಟು ಸಾವನ್ನಪ್ಪಿದ ಅನ್ನುವಂಥ ಸಂದೇಶ ನನ್ನ ದೇಶದ ಜನರಿಗೆ ಹೋಗ್ತೈತಲ್ಲ, ಸಂತೋಷದ ಪ್ರಾಣ ಬಿಡ್ತೀನಿ. ಸಾವಿನಂಚಿನಲ್ಲಿಯೂ ಸಹಿತ ಗೆಲುವಿನ ಭಾಷೆ ಇದು. ಇದು ಬದುಕನ್ನು ಕಟ್ಟುತ್ತದೆ.